143 ಸಿನಿಮಾ ನಂತರ ಧೀರೇನ್ ರಾಮ್ಕುಮಾರ್ ಅವರು ಏನು ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಿಗೂ ಇತ್ತು. ಆದರೆ ತಮ್ಮ ಆಸೆಯಂತೆ ಶಿವಣ್ಣನವರ ಬ್ಯಾನರ್ ಅಡಿಯಲ್ಲಿ ಒಂದು ಸಿನಿಮಾಕ್ಕೆ ಧೀರೇನ್ ರಾಮ್ಕುಮಾರ್ ಅವರು ರೆಡಿಯಾಗಿದ್ದಾರೆ. ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಹೊಸ ಸಿನಿಮಾ ಪ್ರೊಡಕ್ಷನ್ 4 ಅನ್ನೋ ಆ ಟೈಟಲ್ ಅನೌನ್ಸ್ ಆಗಿದೆ. ಸೊ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೊ ಮಚ್. ಸ್ಟೋರಿ ಮಾಡಿದ್ವಿ, ನೇರವಾಗಿ ನಿಮ್ಮನ್ನು ಮಾತಾಡಿಸೋ ಅವಕಾಶ ಇವತ್ತು ಸಿಕ್ತು. ಪ್ರೊಡಕ್ಷನ್ 4 ಟೈಟಲ್ ಅನೌನ್ಸ್ ಆಗಿಲ್ಲ, ಬಟ್ ಯಾವುದಕ್ಕೆ ಹತ್ತಿರವಾದ ಟೈಟಲ್ ಇರಬಹುದು ಅಂತ ಬಂದಾಗ ನೀವೇ ನೋಡಿ, ನಿಮಗೆ ಎಲ್ಲ ಗೊತ್ತಾಗುತ್ತೆ ಯಾವ ಟೈಟ್ಲು ಯಾಕೆ ಇಟ್ಟಿದ್ದೀವಿ ಏನಕ್ಕೆ ಅನ್ನೋದು. ಸಿನಿಮಾ ಬಂದಾಗ ಗೊತ್ತಾಗುತ್ತೆ ನಿಮಗೇನೆ. ಸೊ ಅದ್ರ ಜೊತೆನೇ ಹೊಂದ್ಕೊಂಡು ಹೋಗುತ್ತೆ ಸಿನಿಮಾ. ಆ ಟೈಟ್ಲಿಗೂ ಮತ್ತು ಸಿನಿಮಾಗೂ ಕರೆಕ್ಟ್ ಒಂದು ಕನೆಕ್ಷನ್ ಇದೆ. ಹಾಗಾಗಿ ಸೊ ಬಂದಾಗ ನೀವು ಹೇಳಿ ಯಾಕೆ ಆ ಟೈಟ್ಲ್ ಇಟ್ಟಿದ್ದೀವಿ ಅಂತ. 143 ಆದ ನಂತರ ಒಂದು ಸಿನಿಮಾ ಮಾಡಬೇಕು, ಈ ಥರದ್ದೇ ಪಾತ್ರ ಮಾಡಬೇಕು ಅನ್ನೋದು ಧೀರನ್ಗೆ ಆಸೆ ಇತ್ತು. ಅದಕ್ಕಾಗಿ ತಯಾರಿ ಕೂಡ ನಡೆಸ್ತಿದ್ರಿ. ಇದರ ಮಿಡ್ಲಲ್ಲಿ KRJ ಜೊತೆ ಕೂಡ ಮಾಡ್ತಾ ಇದ್ರಿ. ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ನಿಮಗೆ ಸಿನಿಮಾ ಮಾಡ್ತೀನಿ ಅಂತ ಯಾವಾಗ ಪ್ಲ್ಯಾನ್ ಆಗಿತ್ತು? ಅದು ಬೈ ಏನಂತೀರ, ಡೆಸ್ಟಿನಿ ಅಂತಾರಲ್ಲ ಆ ಥರ ಕಾಲ ಬರಬೇಕಲ್ಲ. ಸೊ ಹಾಗಾಗಿ ಬಂತು. ನಾವು ಆ್ಯಕ್ಚುಲಿ ಈ ಒಂದು ಶಾಕಾಹಾರಿ ಡೈರೆಕ್ಟ್ರು ಸಿನಿಮಾ ಒಂದು ಕತೆ ಮಾಡಬೇಕು, ಇಲ್ಲ ದಿನೇನವ್ರಿಗೆ ಕತೆ ಮಾಡೋಣ, ಕತೆ ಹೇಳೋಣ ಅಂತ ಬಂದಾಗ ನಾವು ಮೀಟ್ ಆದ್ವಿ, ಎಲ್ಲ ಮಾತುಕತೆ ಎಲ್ಲ ಮಾಡಿದ್ವಿ. ಅದಾದಮೇಲೆ ನಾವು ಶಿವಣ್ಣ ಮಾಮನ ಹತ್ರ ಹಾಗೂ ಗೀತಾ ಆಂಟಿ ಹತ್ರ ಹೋಗಿದ್ದು, ಯಾರು ಪ್ರೊಡ್ಯೂಸರ್ ಇದ್ದರೆ ಹೇಳಿ ಮಮ್ಮ ಅಂತ, ಈ ಕತೆ ನೀವು ಕೇಳಿ. ಯಾಕೆ ನನಗೆ ಅದು ಮುಂಚೆನೂ ಇದೆ. ಆದರೆ ಒಳ್ಳೆ ಕತೆ ಕೇಳಿದಾಗ ಮಾಮನಿಗೆ ಹೋಗಿ ಒಂದು ಸತಿ ಕತೆ ಕೇಳಿಸೋಣ ಅದು. ಅವ್ರ ಕಡೆಯಲ್ಲಿ ಯಾರು ಪ್ರೊಡ್ಯೂಸರ್ ಇದ್ದಿದ್ರೆ ಇಲ್ಲ ಗೊತ್ತರೆ ಒಂದು ಸಜೆಸ್ಟ್ ಮಾಡಿ ಮಮ್ಮ, ಇವರು ದಿನ ಇವ್ರಿಗೆ ಹೇಳ್ತೀನಿ, ಇವ್ರನ್ನ ಹೋಗಿ ಭೇಟಿ ಮಾಡು, ಅವರು ಮಾಡ್ತಾರಂತಿಲ್ಲ, ಅವ್ರಿಗೊಂದು ಸತಿ ಕತೆ ಹೇಳು ಅಂತ. ಸೊ ಆ ಒಂದು ರೂಟಲ್ಲಿ ಹೋಗಿದ್ದು ನಾವು. ಬಟ್ ನೋಡಿದೆ ಮಾಮನಿಗೆ ಅದು ಕತೆ ಇಷ್ಟ ಆಗಿ ಅವರೇ ಒಂದು 10 ದಿನ ಆದಮೇಲೆ ಅವರೇ ಅಂದಿಲ್ಲ, ಯಾಕಂದ್ರೆ ನಾನೇ ಮಾಡ್ತೀನಿ ಸಿನಿಮಾನ, ನನಗೆ ಇಷ್ಟ ಆಯ್ತು, ಕತೆ ಚೆನ್ನಾಗಿದೆ, ಒಳ್ಳೆ ಕತೆ ತೊಗೊಂಬಂದಿದ್ದೆ, ಒಳ್ಳೆ ನಿರ್ದೇಶಕರು ಕರ್ಕೊಂಬಂದಿದ್ಯಾ, ಸೊ ಈ ಕತೆ ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಮಗೆ ನಾವು ಅದು ಒಂದು ಪ್ಯೂರ್ ಇಂಟೆನ್ಷನಲ್ಲಿ ಹೋಗಿದ್ದು ನಾವು. ಏನೂ ಬ್ಯಾಕ್ ಆಫ್ ಮೈ ಮೈಂಡ್ ಎಲ್ಲೂ ಇರಲಿಲ್ಲ, ಮಾಮ ಮಾಡ್ಬೋದಾ, ಎಲ್ಲೋ ಒಂದು ಕಡೆ ಮಾಮನಿಗೆ ನಾವು ಇದು ಮಾಡ್ಬೋದಾ, ಅದು ಯಾವ ಇಂಟೆನ್ಷನ್ ಹೋಗಲಿಲ್ಲ. ನಾವು ಹೋಗಿದ್ದು ಮಾಮ ಒಬ್ಬ ಪ್ರೊಡ್ಯೂಸರ್ ಇದ್ದರೆ ಹೇಳಿ ಮಮ್ಮ ಅಂತಲೇ ಹೋಗಿದ್ದು. ಬಟ್ ಅವರೇ ಪ್ರೊಡ್ಯೂಸರ್ ಆಗ್ತಾರೆ ಅಂತ ನಮಗೂ ಅದು ಅವತ್ತು ಥರ್ಸ್ಡೇ ನಾನು ಲೈಫಲ್ಲಿ ಮಾಡಿಲ್ಲ, 20th ನವೆಂಬರ್ ಅವತ್ತು ಥರ್ಸ್ಡೇ. ಅವತ್ತು ಆ ನ್ಯೂಸ್ ಕೇಳಿದ ತಕ್ಷಣ ನಾನು ಬೇರೆ ಲೋಕದಲ್ಲೇ ಇದ್ದೆ ನಾನು ಅವ್ರಿಗೆ ಹೇಳಿದಾಗ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂದಾಗ. ಅದಕ್ಕೆ ಶಿವಣ್ಣನಿಗೆ ಏನಾದರೂ ಆಸೆ ಇತ್ತಾ ನಿಮಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ? ಸೊ ಇದ್ರ ಬಗ್ಗೆ ಗೀತಾ ಕೈ ಹೇಳಿರೋವಂಥದ್ದು ಏನಾದರೂ ಇದೆಯಾ? ಇಲ್ಲ, ಇತ್ತು, ಮಾಮನಿಗೊಂದು ಆಸೆ ಇತ್ತು ಮಾಡಬೇಕು ಅಂತ. ಬಟ್ ಅದೇ ಅಂತಾರಲ್ಲ, ರೈಟ್ ಟೈಮ್ ರೈಟ್ ಪ್ಲೇಸ್ ಅಂತ, ಆ ಥರ ಅದು ಕರೆಕ್ಟಾಗಿ ನಾನು ನಮ್ಮ ಸಂದೀಪ್ ಸರ್ ಶಾಕಾಹಾರಿ ನಿರ್ದೇಶಕರು, ಅವ್ರು ಫೋನ್ ಮಾಡಿ ಅವ್ರ ಹತ್ರ ಕತೆ ಏನಿದೆ ಕೇಳ್ಕೊಳಕ್ಕೂ, ಮಾಮನ್ ಬಂದು ಹೇಳೋಕ್ಕೂ, ಮಾಮನ ತಲೆಗೂ ಒಳ್ಳೆ ಕತೆ ಮಾಡ್ಬೇಕು ಧೀರೇನ್ಗಂತ ಇರೋದಕ್ಕೂ, ಎಲ್ಲ 3 ಥಾಟ್ ಪ್ರೊಸೆಸ್ಸು ಕರೆಕ್ಟಾಗಿ ಕೂಡಿ ಬಂತು ಅಂತ ಅನಿಸುತ್ತೆ. ಸೊ ಹಾಗಾಗಿ ಅವ್ರಿಗೆ ಅನಿಸ್ತು. ಬಟ್ ನನಗೂ ಇತ್ತು ಮಾಡಬೇಕು ಅಂತ. ಇವನು ಕರೆಕ್ಟ್ ಟೈಮ್ಗೆ ಒಳ್ಳೆ ಕತೆನೇ ತೊಗೊಂಬಂದ, ಇದನ್ನೇ ಮಾಡೋಣ ಅಂತ ಅವ್ರ ತಲೆಯಲ್ಲಿ ಬಂತು. ನಿಮ್ಮ ಮೊದಲ ಸಿನಿಮಾ 143 ಏನಿತ್ತು, ಒಂದು ಹುಡುಗಿಗೋಸ್ಕರ ನಿಮ್ಮ ಲೈಫನ್ನು ಯಾವ ಥರ ಸ್ಯಾಕ್ರಿಫೈಸ್ ಮಾಡ್ತೀರಾ ಅನ್ನುವಂಥದ್ದಿತ್ತು. ಹುಡುಗಿ ಯಾವ ಥರ, ಹೀರೋಯಿನ್ ಯಾವ ಥರ ಚೀಟ್ ಮಾಡ್ತಾಳೆ ಅನ್ನುವಂಥದ್ದು ಅದರಲ್ಲಿ ಇತ್ತು. ಬಟ್ ಈ ಒಂದು ಸಿನಿಮಾದಲ್ಲಿ ಮತ್ತದೇ ಕಾನ್ಸೆಪ್ಟಾ ಅಥವಾ ಮಾಸ್ ಲುಕ್ಕಾ, ಬಬ್ಲಿ ಲುಕ್ಕಾ, ಯಾವ ಥರ ಇರುತ್ತೆ ಅಂತ? ಇಲ್ಲ, ಇಲ್ಲಿ ಅದು ಫಸ್ಟ್ ಸಿನಿಮಾದ ಅದಾಯಿತು. ಇದು ಬೇರೆ ಥರದ್ದು ಒಂದು ಸಿನಿಮಾ, ಶಾಕಾಹಾರಿ ಸಿನಿಮಾ. ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಸರ್ರ ಒಂದು ಮಾಡೋ ಸಿನಿಮಾ ರೀತಿ ಇರ್ಬೋದು ನಮ್ಮ ಸಂದೀಪ್ ಸರ್ದು. ಸೊ ಕಂಟೆಂಟ್ ಬೇಸ್ ಸಿನಿಮಾ ಇರುತ್ತೆ. ಸೊ ಒಳ್ಳೆ ಒಂದು ಕತೆ ಇಟ್ಕೊಂಡು, ಸೊ ಅದ್ರ ಜೊತೆಯಲ್ಲಿ ನಾವೆಲ್ಲ ಪಾತ್ರಧಾರಿಗಳಾಗಿರ್ತೀವಿ. ಸೊ ಫಸ್ಟ್ ಕ್ಲಾಸ್ ಕತೆ ಮಾಡ್ಕೊಂಬಂದಿದ್ದಾರೆ. ಸೊ ಅದ್ರ ಮೇಲೆ ಸಿನಿಮಾ ಮಾಡಿಕೊಂಡು ನಾವು ಹೋಗ್ತೀವಿ ಯಾವ ಥರ ಅಂತ. ಸೊ ಬಬ್ಲಿ ಕ್ಯಾರೆಕ್ಟ್ರು ಇದು ಅನ್ನೋದೆಲ್ಲ ನೈಸ್, ವೆರಿ ವಂಡರ್ಫುಲ್ ಸಬ್ಜೆಕ್ಟ್, ಒಳ್ಳೆ ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಮಾಡ್ಕೊಂಬಂದಿದ್ದಾರೆ ಸರ್. ಈ ಕ್ರೈಮ್ ಥ್ರಿಲ್ಲರ್ ಕಥೆಯಲ್ಲಿ ನಿಮ್ಮ ಪಾತ್ರ ಹೆಂಗಿರುತ್ತೆ, ಅಥವಾ ನಿಮ್ಮ ಶೇಡ್ಗಳೇನಾದರೂ ಚೇಂಜ್ ಆಗುವಂಥದ್ದು ಇರುತ್ತಾ, ಅಥವಾ ಫಿಸಿಕಲಿ ನೀವು ಮೇಕ್ ಓವರ್ ಆಗುವಂಥದ್ದು ಏನಾದರೂ ಇದೆಯಾ, ಹೇಗೆ ಅಂತ? ಅದು ಸರ್ ಪ್ಲ್ಯಾನ್ ಮಾಡ್ತಾಯಿದ್ರು ಈಗ ಸದ್ಯಕ್ಕೆ ಹೆಂಗೆ ಅನ್ನೋದು. ಒಂದು ಟೆಸ್ಟ್ ಲುಕ್ಗಳು ಮಾಡ್ತಾರಂತ ಅವರು. ಉದ್ದ ಕೂದಲು ಬಿಡೋದಿರ್ಬೋದು, ಬಿಯರ್ಡು ವಿತೌಟ್ ಬಿಯರ್ಡು, ಮುಷ್ ಎಷ್ಟಿರಬೇಕು ಎಲ್ಲ ಅವರು ಒಂದಷ್ಟು ಲುಕ್ಸ್ ಪ್ಲ್ಯಾನ್ ಮಾಡ್ಕೊತಾ ಇದ್ದಾರೆ. ಸೊ ಅದ್ರ ಮೇಲೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ ಇವಾಗ. ಇನ್ನೇನು ಥಿಂಕ್ 1 ವೀಕಲ್ಲಿ ವಿಲ್ ಸ್ಟಾರ್ಟ್ ದಟ್ ಪ್ರೊಸೆಸ್. ಅದೆಲ್ಲ ಲುಕ್ ಅದೇ ಸ್ವಲ್ಪ ನಾನು ವೆಯ್ಟ್ ಗೇನ್ ಮಾಡೋದ, ವೆಯ್ಟ್ ಲೂಸ್ ಮಾಡೋದು, ಅವ್ರಿಗೂ ಒಂದು ತಲೆಗೆ ಬರಬೇಕು ಹೇಗೆ ಕಾಣಿಸ್ಕೊಬೋದು ದಿನೇನ್ ಅನ್ನೋದು. ಸೊ ಅದ್ರ ಮೇಲೆ ಎಲ್ಲ ಸ್ಟಾರ್ಟ್ ಆಗುತ್ತೆ, ತಯಾರಿಗಳು ಸ್ಟಾರ್ಟ್ ಆಗುತ್ತೆ. ಸೊ ಪ್ರೊಡಕ್ಷನ್ ನಂಬರ್ 4 ಯಾವ ಹಂತದಲ್ಲಿದೆ? ಸೊ ಶೂಟಿಂಗ್ ಆಗಿರ್ಬೋದು, ಮುಹೂರ್ತ ಆಗ್ಬೋದು, ಯಾವಾಗದಿಂದ ಆರಂಭ ಆಗುತ್ತೆ ಅಂತ? ಅದೇ ಮಾಮ ಬಂದ ಮೇಲೆ ವಾಪಸ್, ನಿಮ್ಮೆಲ್ಲರೂ ಗೊತ್ತಿರೋ ಮಾಮ ಯು ಎಸ್ ಎಗೆ ಹೋಗ್ತಾ ಇದ್ದಾರೆ. ಅವ್ರು ಬಂದ ಮೇಲೆ ವಾಪಸ್ಸು ಎಲ್ಲ ಇನ್ನೇನು ಬೇರೆ ಕೆಲಸಗಳೇನಿದೆ, ಇನ್ನೇನು ಸಿನಿಮಾ ಸ್ಟಾರ್ಟ್ ಆಗಬೇಕು ಅಂತ ಬಂದಾಗ ಏನೇನು ಅದಕ್ಕೆ ಏನೇನು ಕೆಲಸಗಳು ಮಾಡಬೇಕು ಅದೆಲ್ಲ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮುಹೂರ್ತ ಇರ್ಬೋದು, ಫಸ್ಟ್ ಲುಕ್ ಬಿಡೋದಿರ್ಬೋದು, ಟೀಸರು, ಆಮೇಲೆ ಶೆಡ್ಯೂಲಿಂಗು, ಅದೆಲ್ಲ
ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಮಾಮ ಮತ್ತು ಅವರು ಡೈರೆಕ್ಟರ್ ಸರ್ ಮಾತಾಡಿ ಇಲ್ಲ ಮಾತುಕತೆ ಮಾಡಿಕೊಂಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ ಅವರು. ಸೊ ಇನ್ನೊಂದು ವಿಚಾರ, ಈ ಸಂದೀಪ್ ಅವರು ಶಾಖಾಹಾರಿ ಸಿನಿಮಾದ ಕಥೆಯಲ್ಲಿ ಗೆದ್ದಿದ್ದಾರೆ. ಥಿಯೇಟರಲ್ಲಿ ಸಕ್ಸಸ್ ಕಾಣದಿದ್ರು ಕೂಡ ಪ್ರೇಕ್ಷಕರು ಇದನ್ನು OTTಯಲ್ಲಿ ನೋಡಿಕೊಂಡು ಮೆಚ್ಕೊಂಡಿದ್ದಾರೆ, ಕಥೆಯನ್ನು ಕೊಂಡಾಡಿದ್ದಾರೆ. ಸೊ ಈ ಸಿನಿಮಾದ ಕಥೆ ಯಾವ ರೀತಿ ಸಾಗುತ್ತೆ? ಯಾಕಂದರೆ ಪ್ರಮೋಷನಲ್ ವೈಸ್ ಕೂಡ ಚೆನ್ನಾಗಿರಬೇಕು, ಯಾಕಂದರೆ ಥಿಯೇಟ್ರಿಗೆ ಜನ ಬರಬೇಕು. ಸೊ ಅದೆಲ್ಲವನ್ನು ಗಮನದಲ್ಲಿಟ್ಕೊಂಡೇ ಪ್ರತಿಯೊಂದನ್ನು ರೆಡಿ ಮಾಡ್ತಾ ಇದ್ದಾರಾ ಹೇಗೆ? ಹೌದು, ಖಂಡಿತವಾಗ್ಲೂ. ಯಾಕಂದರೆ ನೀವು ಈಗ ಭೈರತಿ ರಣಗಲ್ ಪ್ರಮೋಷನ್ ನೋಡ್ಬೋದು, ಭಾಳ ವಿಭಿನ್ನವಾಗಿ ಪ್ರಮೋಟ್ ಮಾಡಿದ್ರು ಗೀತಾ ಪಿಕ್ಚರ್ಸ್ ಕಡೆಯಿಂದ. ಎಲ್ಲೂ ನನ್ನ ಫ್ರೆಂಡ್ಸ್ ಅಬ್ರಾಡ್ ಇದ್ದವರು ಅವರೆಲ್ಲರೂ ಹೇಳಿದ್ರು ಏನು ಸಖತ್ತಾಗೆ ಪ್ರಮೋಷನ್ ಮಾಡಿದ್ವಿ. ಬಿಸ್ಲೇರಿ ಅವ್ರನ್ನ ಕರ್ಕೊಂಬಂದು ಆಮೇಲೆ PVR ಜೊತೆ ಟೈಅಪ್ ಮಾಡಿ ಪಾಪ್ಕಾರ್ನ್ಸ್ ಮೇಲೆಲ್ಲ ಭೈರತಿ ರಣಗಲ್ನ ಪೋಸ್ಟರ್ ಹಾಕಿ ಎಲ್ಲ ನೀವು ನಾರ್ಮಲ್ ಹೇಗೆ ಒಂದು ಪಬ್ಲಿಸಿಟಿ ಮಾಡ್ತಾರೆ ಅದೊಂದು ಬಿಟ್ಟು ಬೇರೆ ಥರದ ಸ್ಟೈಲಲ್ಲೂ ಪಬ್ಲಿಸಿಟಿ ಮಾಡೋದು ನೋಡಿದಾಗ ನಮ್ಗೆ ಭಾಳ ಖುಷಿ ಆಯಿತು. ಸೊ ಈ ಸಿನಿಮಾಗೆ ಅವ್ರಿಗೆ ಫಸ್ಟ್ ಪಿಕ್ಚರ್ಲಿ ಏನೇನು ಒಂದು ಆಗಿತ್ತು ಯಾರಿಗೆ ಸಂದೀಪ್ ಸರ್ಗೆ ಅವೆಲ್ಲ ಪ್ಲ್ಯಾನ್ ಮಾಡಿ ನೀಟಾಗಿ ಈ ಒಂದು ಸಿನಿಮಾಲಿ ನಾವು ಮುಂದುವರ್ಸೋಣ ಅನ್ನೋದಿತ್ತು. OTT ಹಿಟ್ ಆಯ್ತು ಈ ಒಂದು ಸಿನಿಮಾ. OTTಲಂತೂ ಭಯಂಕರವಾಗಿ ಒಳ್ಳೆ ಹೆಸರು ಮಾಡಿದೆ. ಕನ್ನಡದಲ್ಲಿರ್ಬೋದು, ತಮಿಳಿರ್ಬೋದು ಹಾಗೂ ತೆಲುಗುಲಿ ಬಂದಿದೆ ಅಂತ ಅನ್ಕೊತೀನಿ. ಸೊ ಆ 3 ಭಾಷೆಲೂ ಸಖತ್ತಾಗಿ ಸಿನಿಮಾ ಒಳ್ಳೆ ಹೆಸರು ಮಾಡಿದೆ. ಆಮೇಲೆ ನೋಡಿದವರೆಲ್ಲ ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ, ಮೇಕಿಂಗ್ ವೈಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಆಮೇಲೆ ಡೈರೆಕ್ಷನ್ ಇರ್ಬೋದು, ಎಲ್ಲ ಅದ್ಭುತವಾಗಿತ್ತು. ಆ ಎಡಿಟಿಂಗ್ ಪ್ಯಾಟರ್ನ್ ಎಲ್ಲ ಸಖತ್ತಾಗಿತ್ತು ಅಂತ ಕೇಳಿ ಆಮೇಲೆ ನಾನು ಸಿನಿಮಾ ನೋಡಿದೆ. ಹೋಗ್ಬಿಟ್ಟು ನಾನು ಸಿನಿಮಾ ನೋಡಿದೆ ಥಿಯೇಟ್ರಲ್ಲಿ. ನಮ್ಮ ರಂಗಾಯಣ ರಘು ಸರ್ ಫೋನ್ ಮಾಡಿ ಕರೆದ್ರು, ಧೀರೇನ್ ಈ ಥರ ಸಿಂಫನಿಲಿ ನಾವು ಒಂದು ಸ್ಪೆಷಲ್ ಶೋ ಅಂತ ಇಟ್ಕೊಂಡಿದ್ದೀವಿ, ನೀವು ಬರಬೇಕು ಅಂತ. ಹೋದೆ. ಅದಾದಮೇಲೆ ನನಗೆ ಸರ್ ಪರಿಚಯ ಆಗಿದ್ದು. ಹಂಗಾಗಿ ಅವ್ರ ಪರಿಚಯ ಆದಮೇಲೆ ಅವ್ರ ಜೊತೆ ಹಂಗೆ ಮಾತುಕತೆ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಬಂದು ನಿಂತಿದ್ದೆ ಇವಾಗ. ಸೊ ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಈ ಒಂದು ಸಿನಿಮಾ ರೆಡಿ ಆಗ್ತಾ ಇರೋದು. ಬಟ್ ಶಿವಣ್ಣನ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಒಂದು ವಾಹಿನಿಯಲ್ಲಿ ಮಾತಾಡಬೇಕಾದ್ರೆ ಕಣ್ಣೀರಾಗ್ತಾರೆ. ಗೀತಕ್ಕ ಅವರ ಆರೋಗ್ಯದ ವಿಚಾರ ಮಾತಾಡಬೇಕಾದ್ರೆ ಒಂದು ಕಣ್ಣೀರಾಗ್ತಾರೆ. ಆ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಆ ನೋವನ್ನು ಯಾವತ್ತಾದರೂ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರಾ ಅಂತ? ಇಲ್ಲ, ಮಾಮ ಎಲ್ಲರೂ ನಿಮ್ಗೆಲ್ಲರೂ ಗೊತ್ತಿರೋ ಮಾಮ ವೆರಿ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತಾರೆ. ಇವಾಗ ಹಿಂಗಿದ್ರು ಇವಾಗ ಚಿಕಿತ್ಸೆ ಪಡೆಯೋಕ್ಕೆ ಹೋಗ್ತಾ ಇದ್ದಾರೆ. ಹೋಗಿ ಬಂದು ಸ್ಟ್ರಾಂಗಾಗಿ ಬರ್ತಾರೆ. ಮತ್ತು ಮಾರ್ಚಿಂದ ಅವ್ರದ್ದೆಲ್ಲ ಏನೇನು ಕೆಲಸಗಳಿದೆ, ನೆಕ್ಸ್ಟ್ ಏನೇನು ವರ್ಕ್ ಇದೆ ಅದೆಲ್ಲ ಸ್ಟಾರ್ಟ್ ಮಾಡ್ಕೊತಾರೆ. ನಮ್ಮ ಜೊತೆ ಮಾಮ ಅದ್ರಲ್ಲಿ ಯಾವತ್ತೂ ಹಂಚ್ಕೊಂಡಿಲ್ಲ. ನಾವು ಕೇಳೋಕ್ಕೆ ಹೋಗಲ್ಲ ಅದೆಲ್ಲ. ಮಾಮನಿಗೆ ಸ್ಟ್ರಾಂಗ್ ಆಗಿರ್ತಾರೆ ಮಾಮ. ಯೋಗಕ್ಷೇಮ ನಾವು ವಿಚಾರಿಸ್ತೀವಿ. ಮಾಮನ ಜೊತೆ ಯಾವಾಗಲೂ ನಾವು ಇರ್ತೀವಿ. ಹಾಗಾಗಿ ಅವ್ರು ಇವಾಗ ಹೋಗ್ತಾ ಹೋಗಿ ಆರಾಮಾಗಿ ಬರಲಿ ವಾಪಸ್ ಅನ್ನೋದೇ ನಮ್ಮ ಒಂದು ಆಸೆ ಅಷ್ಟೇ. ಶಿವಣ್ಣನ ಯಾವತ್ತೂ ನಾವು ಕುಗ್ಗಿದ್ದು ನೋಡೇ ಇಲ್ಲ. ಅವ್ರು ಗದರಿದ್ರೇ ಅಭಿಮಾನಿಗಳಿಗೆ ಇಷ್ಟ ಆಗ್ತಾ ಇತ್ತು, ಬೈದ್ರೇ ಅವ್ರು ಇಷ್ಟ ಆಗ್ತಾ ಇತ್ತು, ಅವ್ರ ಆ್ಯಕ್ಷನ್ಗಳೇ ಇಷ್ಟ ಆಗ್ತಾ ಇತ್ತು. ಅಂಥದ್ರಲ್ಲಿ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಕಣ್ಣೀರು ಹಾಕಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಶಿವಣ್ಣ ಕುಗ್ಗಿ ಹೋಗಿದ್ದಾರಾ ಅನ್ನುವಂಥ ಪ್ರಶ್ನೆ. ಇಲ್ಲಮ್ಮ, ಅವರೆಲ್ಲಿ ಕುಗ್ಗೋಗ್ತಾರೆ. ಅದೇ ಅದಕ್ಕೆ ಅವ್ರ ಕಡೆಯಲ್ಲಿ ಅದು ಆಗೋ ಸಾಧ್ಯನೇ ಇಲ್ಲ. ಇಲ್ಲ, ಮುಂಚೆನೂ ಮಾಮ ಸ್ವಲ್ಪ ಇಮೋಷ್ನಲ್. ಮಾಮ ಮುಂಚೆನೂ ಇವಾಗ ಎಷ್ಟೊಂದು ಯಾರು ಇವಾಗ ಯಾರೋ ನಮ್ಮ ಕುಟುಂಬದಲ್ಲಿರ್ಬೋದು, ಇಲ್ಲಾಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರೋ ದಿಗ್ಗಜರು ತೀರ್ಕೊಂಡಾಗ ಸ್ಟೇಜ್ ಮೇಲೆ ಎಷ್ಟೊಂದು ಸತಿ ಅವ್ರು ಮುಂಚೆನೂ ಹತ್ತಿದ್ದಾರೆ. ಅವ್ರು ನೆನೆಸ್ಕೊಂಡಿರ್ಬೋದು. ಇವಾಗ ಮೊನ್ನೆ ಯಾವುದೋ ಒಂದು ವೀಡಿಯೋ ನೋಡಿದೆ. ಐ ಥಿಂಕ್ ಅಶ್ವಥ್ ಸರ್ನ ಯಾರನ್ನೋ ನೆನೆಸ್ಕೊಂಡು ಅವ್ರು ಒಂದು ಸತಿ ಕಣ್ಣೀರು ಹಾಕ್ತಾರೆ. ನಾಟ್ ಶೋರ್ ಅವ್ರನ್ನೇ ನೆನೆಸ್ಕೊತಾರೆ ಅನಿಸುತ್ತೆ. ಸೊ ಆ ಥರ ಮಾಮ ಸ್ವಲ್ಪ ವೆರಿ ಸಾಫ್ಟ್ ಆ್ಯಂಡ್ ವೆರಿ ಇಮೋಷ್ನಲ್ ಪರ್ಸನ್ ಆ ವಿಚಾರದಲ್ಲಿ. ಬಟ್ ಅವರು ಕುಗ್ಗಿದ್ರೆ ಅದು ಮಾತೇ ಪ್ರಶ್ನೆನೇ ಇಲ್ಲ ನನ್ನ ಪ್ರಕಾರ ಅದು ಆಗೋ ಚಾನ್ಸೇ ಇಲ್ಲ ಅಷ್ಟೇ. ಸೊ ನನಗೆ ಗೊತ್ತಿದ್ದಂಗೆ ಧೀರನ್ ಅವರು ಜಾಸ್ತಿಯಾಗಿ ಶಿವಣ್ಣನ ಫ್ಯಾಮಿಲಿಯನ್ನು ಹಚ್ಕೊಂಡಿರುವಂಥವ್ರು. ಅಲ್ಲೇ ಜಾಸ್ತಿ ಫ್ರೀ ಸಿಕ್ಕಾಗೆಲ್ಲ ಟೈಮ್ ಕಳೀತಿದ್ದೀರಾ ಅಂತ ನನಗೆ ಗೊತ್ತಿರೋ ಹಂಗೆ. ಸೊ ಅವ್ರು ಏನೇ ಕೆಲಸ ಒಳ್ಳೆ ಕೆಲಸ ಮಾಡಲಿ ಅಲ್ಲಿ ಧೀರನ್ ಅವರು ಒಂದು ಪ್ರೆಸೆನ್ಸ್ ಇರ್ತಾ ಇತ್ತು. ನೀವು ಕಂಡಂಗೆ ಗೀತಕ್ಕೆ ಯಾವ ರೀತಿ ಶಿವಣ್ಣನ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಹೇಳಿ? ಇಲ್ಲ, ಅವ್ರು ನೋಡಿ ಒಬ್ರೊಬ್ರು ಅವ್ರು ಕಾಂಪ್ಲಿಮೆಂಟ್ ಮಾಡ್ಕೊತಾರೆ. ಇಬ್ಬರು ಆಂಟಿ ಇರ್ಬೋದು, ನನಗೆ ಶಿವಣ್ಣ ಮಾಮ ಹಾಗೂ ಗೀತಾ ಆಂಟಿಯಿಂದ ಬಂದಾಗ ನನಗೆ ಈಗ ಸದ್ಯಕ್ಕೆ ನನಗೆ ಅವ್ರು ನೋಡಿದಾಗ ಒಂದು ನಮ್ಮ ತಾತಾಜಿನೇ ನನಗೆ ಫ್ಲ್ಯಾಶ್ ಆಗೋದು. ನನಗೆ ಅದಕ್ಕೆ ಕೇಳಿದಾಗ ನಮ್ಮ ತಾತಾಜಿಯಲ್ಲಿ ಅಂದರೆ ಅವರೇ ನಮ್ಮ ತಾತಾಜಿ ಅಂತ ನನಗನ್ಸೋದು. ಪಾರ್ವತಮ್ಮ ರಾಜ್ಕುಮಾರ್ ಇವರು ರಾಜ್ಕುಮಾರ್ ಅಂತ ನನಗೆ ಯಾವಾಗಲೂ ಅನ್ಸೋದು. ಪ್ರತಿಯೊಂದು ವಿಷಯದಲ್ಲೂ, ಮನೆ ವಿಷಯ ಇರ್ಬೋದು, ನಮ್ಮನ್ನೆಲ್ಲ ನೋಡ್ಕೊಳ್ಳೋದಿರ್ಬೋದು, ಮನೆ ಮಕ್ಕಳಾಗಿರ್ಬೋದು, ಮನೆಯಲ್ಲಿ ಕೆಲಸ ಮಾಡೋಂಥ ಹುಡುಗರಿರ್ಬೋದು, ಆಮೇಲೆ ಶಕ್ತಿಧಾಮ ಅಂತ ಒಂದು ನಮ್ಮ ಅಜ್ಜಿ ಸ್ಥಾಪನೆ ಮಾಡಿದಂಥ ಒಂದು ಇದನ್ನು ಇನ್ಸ್ಟಿಟ್ಯೂಟ್ನ ಇವ್ರು ಹೇಗೆ ತೊಗೊಂಡೋಗ್ತಾರೆ ನಿಭಾಯಿಸ್ತಾ ಇದ್ದಾರೆ ಅನ್ನೋದಿರ್ಬೋದು, ಅವೆಲ್ಲ ನಾವು ಕಣ್ಣು ಮುಂದೆ ನೋಡಿದ್ದೀವಿ. ಆಮೇಲೆ ಎಲ್ರಿಗೂ ಗೊತ್ತು ಹೇಗೆ ನಡೀತಾ ಇದೆ ಅನ್ನೋದನ್ನ. ಸೊ ಅದನ್ನು ನೋಡಿದ್ರೆ ನಮಗೆ ಅವರಿಬ್ಬರು ನನಗೆ ಪರ್ಸ್ನಲಿ ಅವರಿಬ್ಬರು ನೋಡಿದ್ರೆ ನನಗೆ ನಮ್ಮ ತಾತ ಅಜ್ಜಿಂದೇ ಅನಿಸೋದು. ಸೊ ಇಬ್ಬರು ಒಬ್ಬರೊಬ್ಬರನ್ನ ಕರೆಕ್ಟಾಗಿ ಕಾಂಪ್ಲಿಮೆಂಟ್ ಮಾಡ್ತಾರೆ. ಸೊ ಒಂಥರ ಮೇಡ್ ಫಾರ್ ಈಚ್ ಅದರ್ ಅಂದಕ್ಕೆ ಅದು ಅವರಿಬ್ಬರು ನೋಡಿದ್ರೆ ನನಗೆ ಅರ್ಥ ಆಗುತ್ತಪ್ಪ, ಮೇಡ್ ಫಾರ್ ಈಚ್ ಅದರ್ ನಿಜವಾಗ್ಲೂ ಅಂತ. ಯಾಕಂದರೆ ಎಷ್ಟು ಯಾವಾಗಿಂದ ಅವರು ಶೂಟಿಂಗು ಮಾಮ ಆಂಟಿ ಹೋಗ್ತಾನೆ ಇದ್ದು ಅವ್ರ ಸಿನಿಮಾಗೆ, ಮಾಮನ ಸಿನಿಮಾಗೆ ಯಾವಾಗಿಂದ ಶೂಟಿಂಗ್ ಅವ್ರು ಮಾಡ್ತಾ ಇರೋದು. ಆ ಟೈಮಲ್ಲೇ ಮೊರೇಷಿಯಸ್ಗೆಲ್ಲ ಹೋಗಿದ್ದಾರೆ, ಶೂಟಿಂಗ್ ಮಾಡಿದ್ದಾರೆ. ಅಬ್ರಾಡ್ ಎಷ್ಟು ಹೋಗಿಲ್ಲ ಅವ್ರು ಶೂಟಿಂಗ್. ಅವಾಗಿಂದ ಎಷ್ಟು ವರ್ಷಗಳಿಂದ ಇಬ್ಬರೂ ಸೇರಿ ಆ್ಯಕ್ಚುಲಿ ಮಾಮ ಎಂಟರ್ಟೈನ್ ಮಾಡ್ಕೊಂಡು ಬರ್ತಾಯಿದ್ರು ಇಷ್ಟು ವರ್ಷ. ಇವರು ಆಂಟಿ ಹಿಂದೆ ನಿಂತ್ಕೊಂಡು ಪ್ರತಿಯೊಂದು
ಮಾಮನ ಹೆಲ್ತ್ ಇರ್ಬೋದು, ಅವ್ರ ಹೆಲ್ತ್ ಇರ್ಬೋದು, ಊಟ ತಿಂಡಿ ವಿಚಾರ ಇರ್ಬೋದು, ಸ್ಟಾಫ್ ನೋಡ್ಕೊಳ್ಳೋದಿರ್ಬೋದು, ಎಲ್ಲದನ್ನು ನೋಡ್ಕೊಂಡು ಇಷ್ಟು ವರ್ಷ ಬಂದಿದ್ದಾರೆ ಅಂದ ತಕ್ಷಣ ನಿಜ ಗ್ರೇಟ್ ಅನಿಸುತ್ತೆ. ರಿಯಲಿ ಹಾರ್ಟ್ ಫೆಲ್ಟ್ ನಿಜವಾಗ್ಲೂ ಅವ್ರಿಬ್ರು ನೋಡಿದಾಗ ನಿಜವಾಗ್ಲೂ ಅದೇ ನಿಮ್ಗೆ ಹೇಳಿದೆ, ತಾತ ಅಜ್ಜಿನೇ ನನಗೆ ಅವ್ರು ನೋಡಿದಾಗ ನನಗೆ ಅನ್ಸೋದು. ಶಿವಣ್ಣನಿಗೆ ಗೀತಕ್ಕೆ ಯಾವ ಥರ ಸಪೋರ್ಟಿವ್ ಆಗಿ ನಿಲ್ತಾರೆ ಪ್ರತಿ ಕೆಲಸದಲ್ಲೂ ಅಂತ ನೀವು ನೋಡಿದ ಹಾಗೆ? ಶಿವಣ್ಣಮ್ಮ ನೀವು ಗೀತಾ ಆಂಟಿ ಶಿವಣ್ಣಮ್ಮನಿಗೆ ಇಬ್ರಿಗೂ ಇವಾಗ ಈಗ ನಾನು ಜಸ್ಟ್ ಹೇಳಿದೆ, ಇಬ್ರಿಗೂ ಒಬ್ರಿಗೊಬ್ರು ದೇ ಕಾಂಪ್ಲಿಮೆಂಟ್. ಇವಾಗ ಶಕ್ತಿಧಾಮ ವಿಚಾರ ಅಂತ ನೀವು ತೊಗೊಂಡ್ರೆ ಮಕ್ಕಳಿಗೆ ಒಂದು ಬೇಕಿಂಗ್ ಕ್ಲಾಸ್ ಮಾಡ್ತಾಯಿದ್ದಾರೆ ಆಂಟಿ ಇವಾಗ. ಆಮೇಲೆ ಇದ್ರದ್ದು ನಮ್ಮ ಬೈರತಿ ರಣಗಲ್ ಇದು ಮಾಡಿದಾಗ ಪ್ರೀ ರಿಲೀಸ್ ಇವೆಂಟ್ ಟೈಮಲ್ಲಿ ಏಂಜಲ್ಸ್ನ ಒಂದು ಕಿಚನ್, ಒಂದು ಕ್ಲೌಡ್ ಕಿಚನನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲ ನೋಡಿದಾಗ ಮಾಮನ ಸಪೋರ್ಟ್ ಇರ್ಬೋದು, ಆಂಟಿ ಅವ್ರ ಸಪೋರ್ಟ್ ಇರ್ಬೋದು, ಎರಡಕ್ಕೂ ಒಂದು ಹೊಂದಾಣಿಕೆ ಇದೆ. ಸೊ ಆಮೇಲೆ ಇಬ್ಬರು ಮಾತುಕತೆ ಮಾಡಬೇಕಂದ್ರೂ ಆ ಥಾಟ್ ಪ್ರೊಸೆಸ್ ಇರ್ಬೋದು, ಇಬ್ರಿಗೂ ಆ ಐಡಿಯಾಸು ಬ್ಲೆಂಡ್ ಆಗೋದ ರೀತಿ ಕರೆಕ್ಟಾಗಿದೆ. ಇವ್ರು ಅನ್ಕೊಳ್ತಾ ಇರೋದೆ ಅವರು ಅನ್ಕೊತಾ ಇರ್ತಾರೆ, ಅವ್ರು ಅನ್ಕೊತಾರೆ ಇವ್ರು ಅನ್ಕೊತಾರೆ. ಸೊ ಇಬ್ಬರು ಮಧ್ಯೆ ಒಂದು ಏನಂತೀನ ಒಂದು ಫ್ರಿಕ್ಷನ್ ಇರ್ಬೋದು, ಇದೆಲ್ಲೂ ಕಾಣಿಸ್ಕೊಳ್ಳಲ್ಲ. ಕರೆಕ್ಟಾಗಿ ಗೊತ್ತಾಗುತ್ತೆ ಏನು ಅನ್ಕೊತಾ ಇದ್ದಾರೆ, ಇಬ್ಬರು ಏನು ಮಾಡ್ಬೇಕು ಅನ್ಕೊಂಡಿದ್ದಾರೆ, ಇಬ್ಬರು ಅದನ್ನೇ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಕರೆಕ್ಟಾಗಿ ಕ್ಲಾರಿಟಿ ಇದೆ ಅವ್ರಿಗಿಬ್ರು. ಕ್ಲಾರಿಟಿ ಇದೆ, ಜೀವನದ ಮೇಲೆ ಕ್ಲಾರಿಟಿ ಇದೆ, ಜೀವನದ ಮೇಲೆ ಕ್ಲಾರಿಟಿ ಇದೆ, ಮತ್ತು ಹೇಗೆ ನಡ್ಕೊಂಡು ಹೋಗ್ಬೇಕು ಮುಂದೆ ಅನ್ನೋದು ಕ್ಲಾರಿಟಿ ಇದೆ. ಎಲ್ಲರ ಮೇಲೂ ಒಂದು ಕ್ಲಾರಿಟಿ ಇದೆ ಅವರಿಬ್ರಿಗೂ. ಆರೋಗ್ಯದ ವಿಚಾರ ಅಥವಾ ಮೊನ್ನೆಯ ಒಂದು ಇನ್ಸಿಡೆಂಟ್ ಏನು ವಿಡಿಯೋ ವೈರಲ್ ಆದಮೇಲೆ ಒಂದಿಷ್ಟು ಅಭಿಮಾನಿಗಳು ಕುಗ್ಗೋಗಿದ್ದಾರೆ, ಅಥವಾ ಏನೋ ಆರೋಗ್ಯವಾಗಿ ಮತ್ತೆ ತಿರುಗಿ ಬರಲಿ, ಅವರ ಆಪರೇಷನ್ ಸಕ್ಸಸ್ಫುಲ್ ಆಗಲಿ ಅಂತ ಬೇಡ್ಕೊಳ್ತಾ ಇದ್ದಾರೆ. ಆ ಒಂದಿಷ್ಟು ಭಯ ಅಭಿಮಾನಿಗಳಲ್ಲಿ ಇವತ್ತಿಗೂ ಕೂಡ ಇದೆ. ಸೊ ನೀವು ಅವರ ಯಾವತ್ತೂ ಮಾಮ ಅಂತ ಕರ್ಕೊಂಡು ಅವ್ರ ಮನೆಯಲ್ಲೇ ಇರುವವರು, ಸೊ ನೀವು ಅವ್ರ ಪರವಾಗಿ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ಇಲ್ಲ, ಧೈರ್ಯವಾಗಿರಿ ಅಂತ ಹೇಳ್ತೀನಿ. ಏನೂ ತೊಂದರೆ ಇಲ್ಲ, ಆರಾಮಾಗಿ ಹೋಗಿ ಅವ್ರು ಬರ್ತಾರೆ, ಏನು ತೊಂದರೆ ಆಗೋ ಅವಶ್ಯಕತೆಯೇ ಇಲ್ಲ. ಅವ್ರು ಹೋಗ್ತಾರೆ, ಅಲ್ಲಿ 1.5 ತಿಂಗಳು ಏನಕ್ಕೆ ಇರಬೇಕಂದ್ರೆ ಅದೊಂದು ಪ್ರೋಟೋಕಾಲ್ ಇದೆ. ಅಲ್ಲಿ ಹೋದಾಗ ನೀವು ಅಬ್ರಾಡ್ಗೆ ಹೋದ ತಕ್ಷಣ ಮುಗಿಸ್ಕೊಂಡು ಟಪ್ ಅಂತ ಬರೋಕ್ಕಲ್ಲ. ಅವ್ರದ್ದು ಒಂದು ಹಾಸ್ಪಿಟಲ್ದು ಒಂದು ಪ್ರೋಟೋಕಾಲ್ ಇರುತ್ತೆ, ಒಂದು ಡ್ಯೂಟೀಸ್ ಇರುತ್ತೆ, ಅದೇನೇನು ನಿಭಾಯಿಸ್ಬೇಕು ಅವ್ರು ಮಾಡಲೇಬೇಕಾಗಿದೆ. ಮಾಮೂನಿಗೆ ಎಲ್ಲಿ ಯಾವುದೋ ಒಂದು ಇನ್ಫೆಕ್ಷನ್ ಏನು ತಾಗಬಾರ್ದು. ಸೊ ನೀಟಾಗಿ ಹೋಗಿ ನೀಟಾಗಿ ಬರಬೇಕು ಅನ್ನೋದು. ಸೊ ಹಾಗಾಗಿ ಇವಾಗ ಅವರು ಹೋಗಬೇಕು ಅನ್ನೋದೆಲ್ಲ ತಯಾರಿಗಳು ನಡೀತಾ ಇದೆ. ನಾನು ಹೇಳೋದವ್ರಿಗೆ ಅಷ್ಟೇ, ಯಾರು ಅವರ ಫ್ಯಾನ್ಸ್ಗೆ, ಮಾಮೂನ್ ಫ್ಯಾನ್ಸ್ಗೆ, ದಯವಿಟ್ಟು ಯಾರು ಕುಗ್ಬೇಡಿ, ಇಲ್ಲ ಯಾರು ಒಂದು ಅವ್ರು ಧೈರ್ಯವಾಗಿ ಹೋಗಿ ಧೈರ್ಯವಾಗಿ ಬಿಡ್ತಾರೆ. ನೀವು ಅವ್ರ ಫ್ಯಾನ್ಸ್ ಆಗಿ ಇನ್ನೂ ಹೆಚ್ಚಿನ ಒಂದು ಧೈರ್ಯದಲ್ಲಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಸಿನಿಮಾ ಅನೌನ್ಸ್ ಆದಮೇಲೆ ತುಂಬ ಅಭಿಮಾನಿಗಳು ಗೀತಕ್ಕನ್ನು ಪಾರ್ವತಮ್ಮಗೆ ಹೋಲಿಸ್ತಾ ಇದ್ದಾರೆ. ಯಾಕಂದರೆ ಪ್ರೊಡಕ್ಷನ್ ಹೌಸಿಂದ ಹೊಸೊಬ್ಬರನ್ನ ಕಲಾವಿದರನ್ನು ಇಂಟ್ರೊಡ್ಯೂಸ್ ಮಾಡಿದ್ದವರು ಪಾರ್ವತಮ್ಮ, ಮತ್ತು ಫ್ಯಾಮಿಲಿ ವೈಸ್ ಕೂಡ ಸಪೋರ್ಟ್ ಮಾಡಿಕೊಂಡು ನಿಭಾಯಿಸ್ಕೊಂಡು ಬಂದವರು ಪಾರ್ವತಮ್ಮ ಅವರು ಕೂಡ. ಸೊ ತುಂಬ ಜನ ಗೀತಕ್ಕನ್ನು ಪಾರ್ವತಮ್ಮಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಪಾರ್ವತಮ್ಮನ ಥರ ಗೀತಕ್ಕ ಕೂಡ ಇಂಡಸ್ಟ್ರಿಯಲ್ಲಿ ಮುಂದುವರಿತಿದ್ದಾರೆ, ಪ್ರೊಡ್ಯೂಸರ್ ಆಗ್ತಾ ಇದ್ದಾರೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ನಾನು ಹೇಳಿದ್ನಲ್ಲ, ಇವ್ರು ನನಗೆ ಅಜ್ಜಿ ಮತ್ತು ತಾತ, ಸೊ ಪಾರ್ವತಜ್ಜಿ ಆ್ಯಂಡ್ ರಾಜ್ಕುಮಾರ್ ತಾತ ಅಂತ. ನೀವೇ ನೋಡ್ತಾ ಇದ್ದೀರಾ, ಅವ್ರ ಪ್ರೊಡಕ್ಷನ್ ಹೌಸಿಂದ ಇರ್ಬೋದು, ಫಸ್ಟ್ ಪಿಕ್ಚರೇ ತೊಗೊಳ್ಳಿ, ವೇದಾಂತ ತೊಗೊಂಡ್ರೆ ಎಷ್ಟೊಂದು ನ್ಯೂ ಕಮರ್ಸ್ಗೆ ಅವ್ರನ್ನ ಅವಕಾಶ ಕೊಟ್ಟರು. ಹಾಗೆ ಒಂದು ಒಳ್ಳೆ ಮಾಮೂಲು 125th ಸಿನಿಮಾ ಅಂತ ಬಂದ ತಕ್ಷಣ ಎಷ್ಟು ಡಿಫ್ರೆಂಟಾಗಿ ಒಂದು ವಿಮೆನ್ ಸೆಂಟ್ರಿಕ್ ಸಿನಿಮಾ ಅಂತ ಮಾಡಿದ್ರು. ಆ ಸ್ಟಾರ್ಡಮ್ನೆಲ್ಲ ಪಕ್ಕಕ್ಕಿಟ್ಟು ಮಾಮ, ಸೊ ಅವರು ಒಂದು ಪಾತ್ರ ಆಗಿ ತೊಗೊಂಡು ಆ ಸಿನಿಮಾ ಮಾಡಿದ್ರು. ಆಮೇಲೆ ಇವಾಗ ನಮ್ಮ ಬೈರತಿ ರಣಗಲನ್ನು ತೊಗೊಂಡ್ರೆ ನೀವು ಎಂತೆಂಥ ಅದ್ಭುತ ಕಲಾವಿದರಿದ್ದಾರೆ. ನರ್ತನ್ ಅವ್ರ ನಿರ್ದೇಶನ ಇರ್ಬೋದು, ಆಮೇಲೆ ಒಳ್ಳೆ ಟೆಕ್ನಿಷಿಯನ್ಸ್ ಎಲ್ರಿಗೂ ಅವಕಾಶ ಕೊಡ್ತಾಯಿದ್ದಾರೆ. ಇವಾಗ ನಮ್ಮದೊಂದು ಸಿನಿಮಾ ಇರ್ಬೋದು, A ಫಾರ್ ಆನಂದ್ ಬರ್ತಾಯಿದೆ. ಮಕ್ಕಳು ಒಂಥರ ಮಕ್ಕಳು ಓರಿಯೆಂಟೆಡ್ ಸಿನಿಮಾ ಥರ ಇದೆ. ಅದಕ್ಕೆ ನೋಡಿದಾಗ ಪೋಸ್ಟರ್ ನೋಡಿದಾಗ ಸೊ ಎಲ್ರಿಗೂ ಒಂದೊಂದು ಒಳ್ಳೊಳ್ಳೆ ಅವಕಾಶ ಕೊಡ್ತಾಯಿದ್ದಾರೆ ಅವರು. ನೀವು ಹೇಳಿದ ನೀವು ನಿಮ್ಮ ಬಾಯಿಂದನೇ ಬಂದು, ಸೊ ಅದು ಕರೆಕ್ಟೇ ಅದು. ಸೊ ಅವ್ರೊಂಥರ ನಮಗೆ ಈಗಿನ ಜನ್ರೇಷನ್ಗೆ ಅವರೊಂಥರ ನಮಗೆ ಪಾರ್ವತಮ್ಮ ರಾಜ್ಕುಮಾರ್ ಇದ್ದಂಗೆ ಅವರು. ಎಲ್ರಿಗೂ ಹೊಸೊಬ್ಬರಿಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಸ್ಫೂರ್ತಿ ತುಂಬ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಕಡೆ ಯುವಾಗೆ ಅಶ್ವಿನಿ ಮೇಡಮ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅವ್ರ ಕಡೆಯಿಂದ ಪ್ರೊಡಕ್ಷನ್ ಆಗ್ತಾ ಇದೆ. ಇನ್ನೊಂದು ಕಡೆ ಧೀರನಿಗೆ ಗೀತಾ ಪಿಕ್ಚರ್ಸಿಂದ ಪ್ರೊಡಕ್ಷನ್ಸ್ ಅಂದರೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಯಾವಾಗ ನಿಮಗೆ ಅಶ್ವಿನಿ ಮೇಡಮ್ ಪ್ರೊಡ್ಯೂಸ್ ಮಾಡ್ಬೋದು ಅಂತ? ಒಳ್ಳೆ ಕತೆ ಬಂದರೆ ಖಂಡಿತವಾಗ್ಲೂ ಮಾಡೋಣ. ಅದರೇನಿದೆ, ಒಳ್ಳೆ ಕತೆ ಬಂದು ಒಳ್ಳೆ ಕತೆ ಮೂಡ್ ಬಂತು ಅಂದರೆ ಖಂಡಿತವಾಗ್ಲೂ ಮಾಡೋಣ. ನಾವು ಯಾವುದಕ್ಕೂ ಹಿಂಗೆ ಹಂಗೆ ಅಂತ ಇಲ್ಲ. ಯಾವ ಒಳ್ಳೆ ಕತೆ ಬಂದು, ಎಕ್ಸ್ಟ್ರಾರ್ಡಿನರಿ ಕತೆ ಬಂದರೆ ರೆಡಿ, ಎಲ್ಲರೂ ರೆಡಿ ಮಾಡೋಕ್ಕೆ ನಾವು. ಸೊ ಯಾವತ್ತಾದರೂ ಅಶ್ವಿನಿ ಮೇಡಮ್ ಜೊತೆ ಈ ಸಿನಿಮಾ ವಿಚಾರ ಆಗಿರ್ಬೋದು ಅಥವಾ PRK ಪ್ರೊಡಕ್ಷನಲ್ಲಿ ನೀವು ಒಂದು ಭಾಗವಾಗಕ್ಕೆ ಇಂಥದ್ದು ಏನಾದರೂ ಚರ್ಚೆ ಆಗಿದೆಯಾ ಅಂತ? ಇಲ್ಲ, ಈಗ ಮಾತುಕತೆ ಎಲ್ಲ ನಡೀತಾ ಇರುತ್ತೆ. ಡಿಫ್ರೆಂಟಾಗಿ ಮಾತುಕತೆಗಳು ನಡೀತಾ ಇರುತ್ತೆ. ಅಪ್ಪಮ್ಮನ ಪ್ರೊಡಕ್ಷನ್ ಹೌಸ್ ಇರ್ಬೋದು, ಸೊ ಅಲ್ಲಿ ನಾವು ಹೋಗೋದು, ಮಾತುಕತೆಗಳು ಮಾಡೋದು. ಇವಾಗ ಬುಕ್ದು ಒಂದು ರೆಡಿ ಮಾಡ್ತಾಯಿದ್ದಾರೆ, ಸೊ ಆ ಬುಕ್ದು ವಿಚಾರಗಳು ಮಾತಾಡೋದಿರ್ಬೋದು. ಇವೆಲ್ಲ ಮಾತುಕತೆಗಳು ನಡೀತಾನೆ ಇದೆ, ಏನು ತೊಂದರೆ ಇಲ್ಲ ಅದರಲ್ಲಿ. ಅದೇ ಒಳ್ಳೆ ಕತೆ, ಅದೇ ನನ್ನಲ್ಲ ಡೆಸ್ಟಿನಿ ಅನ್ನೋದು. ಏನೋ ಇಲ್ಲೇ ಆಗಬೇಕು ಅಂತ ಬಂತು, ನಾನೇನೋ ಅದು ಒಂದು ನನ್ನಲ್ಲೂ ಒಂದಿದೆ ಅದು. ಮನೆಯಲ್ಲಿ ಹಿರಿಯರು ಅಂತ ಬಂದ ತಕ್ಷಣ ನನಗೆ ಶಿವಣ್ಣಮ್ಮ. ಸೊ ನನಗದೇನಂದರೆ ಒಳ್ಳೆ ಕತೆ ಬಂದ ತಕ್ಷಣ ಅವ್ರಿಗೆ ಫಸ್ಟ್ ಹೋಗಿ ಹೇಳಬೇಕು ಅಂತ. ಸೊ ಅಲ್ಲಿ ಹೋಗಿ ಹೇಳಿದಾಗ ಏನೋ ಅಲ್ಲೇ ಅದು ನೆರವೇರಿತು, ಅವ್ರಿಗೂ ಇಷ್ಟ ಆಯಿತು. ಸೊ ಹಾಗಾಗಿ ಹಂಗೆ ಆ ಪ್ರೊಸೆಸ್, ಅದೇ ಡೆಸ್ಟಿನಿ ಅಂತ ಹೇಳಿದ್ನಲ್ಲ, ಸೊ ಪ್ರೊಸೆಸ್ ಅಲ್ಲಿಗಾಯಿತು.
ಇನ್ನೊಂದು ಅದ್ಭುತವಾದ ಕತೆ ಸಿಕ್ತು ಅಂದರೆ ವೈ ನಾಟ್ ಮಾಡೇ ಮಾಡ್ತೀವಿ, ಖಂಡಿತವಾಗ್ಲೂ ಮಾಡ್ತೀವಿ, ಏನು ತೊಂದರೆ ಇಲ್ಲ. ಈಗಿನ ಜನರೇಷನ್, ನೀವು, ಯುವ, ವಿನಯ್ ಅವರು, ಧನ್ಯ, ಇವರೆಲ್ಲ ಸೇರಿ ಒಂದು ಸಿನಿಮಾ ಆಗುತ್ತಾ ಅಂತ, ಒಂದೇ ಫ್ರೇಮಲ್ಲಿ ಇಷ್ಟು ಜನನ್ನ ನೋಡುವ ಭಾಗ್ಯ ಸಿಗುತ್ತಾ ಪ್ರೇಕ್ಷಕರಿಗೆ ಅಂತ? ಮುಂದೆ ನೋಡೋಣ ಫ್ಯೂಚರ್ ಏನಿದೆ ಅಂತ. ಯಾಕಂದರೆ ಈಗ ನಾವು ನಮ್ಮ ಒಂದು ದಾರಿಲಿ ನಡೀತಾ ಇದ್ದೀವಿ, ನಮ್ಮದು ಪಾತ್ನ ನಾವು ಕಂಡಿಡ್ತಾ ಇದ್ದೀವಿ. ಯಾಕಂದರೆ ಎಲ್ಲರೂ ಗೊತ್ತಿರೋ ಹಾಗೆ 2021 ಒಂದು ನಮ್ಮ ಕುಟುಂಬದಲ್ಲಿ ದೊಡ್ಡ ಘಟನೆ ನಡೀತು. ಸೊ ಅದಾದಮೇಲೆ ಎಲ್ಲರೂ ಸ್ವಲ್ಪ ನಾವು ಸ್ವಲ್ಪ ನಾವೇನು, ನಮ್ಮ ದಾರಿ ಏನು, ನಾವು ಹೇಗೆ ನಡ್ಕೊಂಡು ಹೋಗ್ಬೇಕು, ಯಾವ ಥರ ಸಿನಿಮಾ ಮಾಡಬೇಕು, ನಮ್ಮ ಚಾಯ್ಸ್ ಏನು, ನಾವು ಯಾರ್ಯಾರ ಜೊತೆ ಇರಬೇಕು, ಏನೇನು ಕತೆ ಎಲ್ಲ ನಡೀತಾ ಇದೆ. ಸೊ ಸ್ಲೋ ಆಗಿ ಮುಂದೆ ನೋಡೋಣ. 10 ಇಯರ್ಸ್ ಡೌನ್ದಲ್ಲಿ ಏನೋ, 15 ಇಯರ್ಸ್ ಡೌನ್ದಲ್ಲಿ ಏನೋ, ಇಲ್ಲ 5 ವರ್ಷನೋ, ಯಾವನು ಗೊತ್ತು. ಒಳ್ಳೆ ಸಿನಿಮಾ, ಒಳ್ಳೆ ಕತೆ ಬಂತು ಅಂದರೆ ಮಾಡ್ಬೋದೇನೋ, ಎಲ್ಲ ಒಟ್ಟಿಗೆ ಸೇರಿ ಒಂದು ಸಿನಿಮಾ ಮಾಡೋಣ ಅಷ್ಟೇ. ಓಕೆ. ಇದರ ಮಧ್ಯೆ ನೀವು KRJ ಒಂದು ಸಿನಿಮಾ ಕೂಡ ಅನೌನ್ಸ್ ಆಗಿತ್ತು, ಅದು ಯಾವಾಗ ಶುರು ಆಗ್ತಿದೆ? ಸೊ ಆ ಸಿನಿಮಾ ಪ್ರೋಸೆಸ್ ಎಲ್ಲಿಗೆ ಬಂತು? ಸೇಮ್ ಎಲ್ಲ ಕಮಿಟ್ಮೆಂಟ್ಗಳಿದೆ. ಒಳ್ಳೆ ಕತೆ ಮತ್ತು ಸಮಯ ಸಂದರ್ಭ ಕೂಡಿ ಬರಬೇಕಷ್ಟೆ, ಏನು ಮಾಡೋಕ್ಕಲ್ಲ. ಅದು ನಾವು ಅದೊಂದು ಟೈಮ್ ಅಷ್ಟೇ, ಏನು ಮಾಡೋಕ್ಕಲ್ಲ. ಎಲ್ಲ ಕಮಿಟ್ಮೆಂಟ್ಗಳು ಹಾಗೇ ಇದೆ. ಕಾರ್ತಿಕ್ ಅವ್ರ ಜೊತೆ ಇರ್ಬೋದು, ನಮ್ಮ ಯೋಗಿ ಸರ್ ಜೊತೆ ಇರ್ಬೋದು, ಕಾರ್ತಿಕ್ ಸರ್ ಜೊತೆ ಇರ್ಬೋದು, ಆಮೇಲೆ ಚೇತನ್ ಸರ್ ಜೊತೆನೂ ಒಂದು ಕಮಿಟ್ಮೆಂಟ್ ಇದೆ. ಎಲ್ಲ ಸೇಮ್. ಇವಾಗ ಹೆಂಗಿರುತ್ತೆ ಅಂದರೆ, ಹಲ್ಲಿದ್ದವನಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವನಿಗೆ ಹಲ್ಲಿರಲ್ಲ, ಆ ಥರ ಆಗ್ಬಿಡುತ್ತೆ ಸಿಚುವೇಶನ್ ಒಂದ್ಸತಿ. ಸೊ ಒಳ್ಳೆ ಕತೆ ಇದೆ, ಒಂದೊಂದ್ಸತಿ ಪ್ರೊಡ್ಯೂಸರ್ ಸಿಗೋದು ಸ್ವಲ್ಪ ತೊಂದರೆಗಳಾಗುತ್ತೆ, ಹಿಂಸೆಗಳಾಗುತ್ತೆ. ಪ್ರೊಡ್ಯೂಸರ್ ಇದ್ದಾಗ ಒಳ್ಳೆ ಕತೆ ಸಿಗೋದು ಹಿಂಸೆ ಆಗುತ್ತೆ. ಆಮೇಲೆ ಎರಡು ಮೈಂಡ್ ಸೆಟ್ ಒಂದೇ ಥರ ಇರಬೇಕು. ಈ ಕತೆ, ನನ್ನ ಕತೆ ಇಷ್ಟ ಆಗೋದು ಅವ್ರಿಗೂ ಇಷ್ಟ ಆಗಬೇಕು, ಅವ್ರಿಗೆ ಕತೆ ಆಗೋದು ಇಷ್ಟ ಆಗೋದು ನಮಗೂ ಇಷ್ಟ ಆಗಬೇಕು. ಸೊ ಕಮಿಟ್ಮೆಂಟ್ಗಳಿದೆ, 100% ಕಮಿಟ್ಮೆಂಟ್ಗಳಿದೆ. ಒಳ್ಳೆ ಕತೆ ಬಂತು, ಎಲ್ರಿಗೂ ಇಷ್ಟ ಆಯಿತು ಅಂದರೆ ಮಾಡೇ ಮಾಡ್ತೀವಿ ಖಂಡಿತ. KRJ ಪ್ರೊಡಕ್ಷನ್ ಇಂದ ಮಾಡ್ತಾ ಇರುವಂಥ ಕತೆ ಎಲ್ಲಿಗೆ ಬಂತು? ಅದು ನಡೀತಾ ಇದೆಯಾ ಅಥವಾ ಅರ್ಧಕ್ಕೆ ಸ್ಟಾಪ್ ಆಗಿದೆ? ಈಗ ಸದ್ಯಕ್ಕೆ ಅವ್ರು ಇದು ಮಾಡ್ತಾ ಇದ್ದಾರಲ್ಲ, ನಮ್ಮ ಗುರುದು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಅದಾದಮೇಲೆ ಮತ್ತೆ ಆ ಪ್ರೊಸೆಸ್ನ ಯಾಕಂದರೆ ಒಂದು ಕೆಲಸಕ್ಕೆ ಅವ್ರು ಕೈ ಹಾಕಿದ್ದಾರೆ ಅಂದರೆ ಅದನ್ನ ಅವ್ರು ಫುಲ್ ಮುಗಿಸಿ ಬರಬೇಕಾಗುತ್ತೆ. ಸೊ ಅದು ಮುಗಿದಾದ್ಮೇಲೆ ನೆಕ್ಸ್ಟು ನಮ್ದೇನಿದೆ, ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ ಅದು ನೋಡ್ಕೊಂಡು ನಾವು ಮಾಡೇ ಮಾಡ್ತೀವಿ. ಇತ್ತೀಚೆಗೆ ಅದಕ್ಕಾಗಿಯೇ ನಿಮ್ಮ ಹೆಸರನ್ನು ಕೂಡ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ರಿ, ಧೀರೇನ್ ಆರ್ ರಾಜ್ಕುಮಾರ್ ಅಂತ. ಸೊ ಅದು ಹಂಗೆ ಕಂಟಿನ್ಯೂ ಆಗುತ್ತಾ ಮುಂದಿನ ದಿವಸಗಳಲ್ಲಿ, ಅಥವಾ ಧೀರೇನ್ ರಾಮ್ಕುಮಾರ್ ಅಂತ ಇರುತ್ತಾ? ಇಲ್ಲ, ಅಲ್ಲಿ ಧೀರೇನ್ ಆರ್ಗೆ ನಮ್ಮ ತಂದೆ ಹೆಸರೇ, ಪಕ್ಕದಲ್ಲಿ ನಮ್ಮ ತಾತನ ಹೆಸರು ಬರುತ್ತೆ ಅಷ್ಟೇ. ಅದು ನಾನು ನಿಮ್ಗೆ ಆಗಲೇ ಹೇಳಿದಾಗ ವಿ ವೆಂಟ್ ಟು ಮಂಗಳೂರಿಗೆಲ್ಲ ಹೋದ್ವಿ, ಪೊಳಲ್ಲಿ ಆ್ಯಂಡ್ ಕೊರಗಜ್ಜೆಲ್ಲ ಹೋದಾಗ ಅಲ್ಲಿ ಹೇಳಿದಾಗ ಇವರು ಸೋ ಆ್ಯಂಡ್ ಸಾಂಗ್ ಹಿಂಗೆಲ್ಲ ಹೇಳಿದಾಗ ಅವರು ಎಲ್ಲ ನಮಸ್ಕಾರ ಮಾಡ್ಕೊಂಡಾಗ ಹೇಳಿದ್ರು, ಹಿಂಗೆ ನಿಮ್ಮ ಅಜ್ಜ ಹೆಸರು ಹಾಕೊಂಡು ಪಕ್ಕದಲ್ಲಿ ತಪ್ಪೇನಿದೆ, ಹಾಕೊಂಡು ಹೋಗಿ, ತೊಂದರೆ ಇಲ್ಲ, ಅದೊಂದು ಪರಂಪರೆ ಅಲ್ಲ, ಮತ್ತು ಕುಟುಂಬದಲ್ಲಿ ಹಿಂಗೆಲ್ಲ ಇದ್ದಾಗ ಹೋಗಿ ತೊಗೊಂಡೋಗಿ, ಅದು ಹೆಸರು ಏನು ತೊಂದರೆ ಏನಿದೆ ಅದರಲ್ಲಿ ಅಂತ ಹಂಗಿಂಗೆಲ್ಲ ನಮ್ಗೆ ಸರಿ ಓಕೆ ವೈ ನಾಟ್ ಅಂತ ಅನಿಸ್ತು. ಇಬ್ಬರು ಹೆಸರು ಇದೆಯಲ್ಲ ಆರಲ್ಲಿಗೆ, ಅದಕ್ಕೆ ಸೌಂಡಿಂಗ್ ಡಿಫ್ರೆಂಟ್ ಆಗಿದೆ ಅಂತ ಧೀರೇನ್ ಆರ್ ರಾಜ್ಕುಮಾರ್ ಅದು ಡಿಫ್ರೆಂಟಾಗಿ ಸೌಂಡಿಂಗ್ ಇದೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ ಹೆಸರು. ಅದು ಸ್ಕ್ರೀನ್ ನೇಮ್ ಥರ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇದೆ, ನೋಡೋಣ ಎಲ್ಲಿವರೆಗೂ ತೊಗೊಂಡೋಗ್ತೀವಿ ನಾವು ಅದನ್ನು ಅಂತ. ಸೊ ಗೀತಾ ಪಿಕ್ಚರ್ಸ್ ಬ್ಯಾನರ್ಸಿಂದ ನಿಮಗೆ ಸಿನಿಮಾ ರೆಡಿ ಆಗುತ್ತೆ ಅಂದಾಗ ನಿಮ್ಮ ಅಮ್ಮನ ರಿಯಾಕ್ಷನ್ ಏನಿತ್ತು? ಸೊ ಅಮ್ಮ ಏನಂದ್ರು ಅಂತ? ಅಯ್ಯೋ, ಮಮ್ಮಿಗೆ ಭಾಳ ಖುಷಿ ಆಯಿತು ಅದು ಗೊತ್ತಾದ ತಕ್ಷಣ ವಿಷಯ. ಯಾಕಂದರೆ ಅವ್ರಿಗೂ ಸೇಮ್, ನಾನು ಏನೇ ಬಂದರೂ ಇಲ್ಲಿ ಫಸ್ಟ್ ಇಲ್ಲಿ ನಮ್ಮ ತಾಯಿಗೆ ನಮ್ಮ ತಂದೆಗೆ ಹೇಳ್ಬಿಟ್ಟು ಅಲ್ಲಿ ಹೋಗೋದು. ಇಲ್ಲಿ ಹಿಂಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಇಲ್ಲಿ ಇವ್ರಿಗೆ ಹೇಳೋಣ ಅಂದ್ಕೊಂಡಿದ್ದೀನಿ, ಇಲ್ಲ ಈ ನಿರ್ದೇಶಕರ ಜೊತೆ ಮಾಡೋಣ ಅಂದ್ಕೊಂಡಿದ್ದೀನಿ, ಇಲ್ಲ ಇವ್ರನ್ನ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಮಮ್ಮಿಗೆ ಹೇಳಿದ್ರೆ ನನ್ನ ಸೇಮ್ ಅವರು ನಂಬು ಬ್ಲ್ಯಾಂಕು ನಿಜಾನ ಇದು ಏನಾಗ್ತಾಯಿದೆ, ಶಿವಣ್ಣ ನಿಜವಾಗ್ಲೂ ಅವ್ರಿಗೆ, ಶಿವಣ್ಣಮ್ಮ ನಿಜವಾಗ್ಲೂ ಮಾಡ್ತಾರಾ ಏನು ಕತೆ ಅಂತ ಅವ್ರ ತಲೆಯಲ್ಲಿ. ಸೊ ಹಾಗಾಗಿ ಇಬ್ಬರು ರಿಯಾಕ್ಷನ್ಸ್ ಒಂದೇ ಥರ ಇತ್ತು. ಮಮ್ಮಿ ಆ್ಯಕ್ಚುಲಿ ಹೇಳ್ದೆ, ಮಮ್ಮಿ ಇಲ್ಲಿಲ್ಲ, ಹೊರದೇಶದಲ್ಲಿದ್ದರು. ಸೊ ಬಂದಮೇಲೆ ಮತ್ತು ಸ್ವೀಟ್ ಬಾಕ್ಸ್ ಎಲ್ಲ ತೊಗೊಂಡೋಗಿ ಮಾಮನ ಮನೆಗೆ ಮೀಟ್ ಮಾಡಿ ಮಾಮನ ಕೊಟ್ಟು ಒಂದು ಆಶೀರ್ವಾದ ಮತ್ತೆ ಪಡ್ಕೊಳ್ಳೋದಿರ್ಬೋದು, ಅದೊಂಥರ ಕಣ್ಮುಂದೆ ಅದೇ ಅಂದಿದ್ದು ನನಗೆ. November 28th ಆ್ಯಂಡ್ December 6th ನನ್ನ ಲೈಫ್ಗೆ ನನಗೆ ಭಾಳ ಎರಡು ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್ ಆ್ಯಸ್ ಆಫ್ ನೌ. ನನಗೆ ಅಣ್ಣ ತಂಗಿ ಏನು ಡಿಸ್ಕಷನ್ ಮಾಡ್ಕೊಂಡ್ರು ಅಂತ? ನಾನು ಧನ್ಯನ ಸೇಮ್ ಅವ್ರಿಗೂ ಅದೇ, ಶಿವಣ್ಣಮ್ಮ ಅವರು ಅದೇ ಅವ್ರು ಆ್ಯಕ್ಚುಲಿ ಸೇರಿದಾಗ ಒಂದು ಇದೆಲ್ಲ ಮಾತುಕತೆ ಮಾಡಿದ್ವಿ. ಆ ಸಿನಿಮಾದೆಲ್ಲ ಒಳ್ಳೇದಾಗುತ್ತೆ, ನಿಮ್ಮ ಮಗನಿಗೆ ಆರಾಮಾಗಿರೋ, ಟೆನ್ಷನ್ ತೊಗೊಂಬೇಡ, ಸ್ಟ್ರೈನ್ ತೊಗೊಂಬೇಡ, ಒಳ್ಳೆ ಕತೆ ತೊಗೊಂಬಂದ ಅವನು. ಅದಕ್ಕೆ ಅದು ಒಂದು ಕೆಲಸದಿಂದ ಅದೊಂದು ತಲ್ಲಿಟ್ಕೊಂಡೆ ನಾನು ಮುಂದೆ ಹೋಗೋಣ ಅಂತ ಅನಿಸಿದ್ದು. ಒಳ್ಳೆ ನಿರ್ದೇಶಕ, ಒಳ್ಳೆ ಕತೆನ ತೊಗೊಂಬಂದ ಅವನು. ಯಾಕಂದರೆ ನಮ್ಮ ಇವ್ರ ಬಗ್ಗೆ, ಸಂದೀಪ್ ಸರ್ ಬಗ್ಗೆ, ಮಾಮ ಗೋಪಾಲ್ ಸರ್ ಬಗ್ಗೆಯಿಂದನೂ ತಿಳ್ಕೊಂಡ್ರು ನಮ್ಮ ಗೋಪಾಲ್ ದೇಶಪಾಂಡೆ ಸರ್. ಅವ್ರ ಕಡೆ ಅವರು ಬೈರತಿ ರಣಗಳು ಮಾಡಿದಾರಲ್ಲ, ಸೊ ಅವರಿಂದನೂ ಗೊತ್ತಾಯ್ತು ಇನ್ಫಾರ್ಮೇಷನ್, ಒಳ್ಳೆ ನಿರ್ದೇಶಕರು ಸಖತ ಮಾಡಿದ್ದಾರೆ ಸಿನಿಮಾ ಅಂತ. ಹಾಗಾಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯಿಂದ ಅವ್ರಿಗೊಂದು ಇನ್ಪುಟ್ಸ್ ಬಂದಾಗ ಮಾಮನಿಗೆ ಖುಷಿ ಆಯ್ತು, ಇಲ್ಲ ಒಳ್ಳೆಯೊಬ್ಬರನ್ನ ಒಳ್ಳೆ ನಿರ್ದೇಶಕನ ಕರ್ಕೊಂಬಂದವ್ರು ನೀವು ಅಂತ. ಸೊ ಹಾಗಾಗಿ ಅವ್ರದ್ದು ಫಸ್ಟ್ ಅದು ಮಾತುಕತೆ ಆಯಿತು. ಅದಾದಮೇಲೆ ಮತ್ತೆ ಅವ್ರದ್ದು ತಾತಾಜಿ ಬಗ್ಗೆ ಮಾತಾಡೋದಿರ್ಬೋದು, ಅವ್ರ ಹಳೆ ಫ್ರೆಂಡ್ ಸರ್ಕಲ್ ಬಗ್ಗೆ ಮಾತಾಡೋದಿರ್ಬೋದು, ತಾತಂದ ಹಳೆ ಮನೆ ಸದಾಶಿವನಗರ ಮನೆ, ಚೆನ್ನೈ AVM ಮನೆ, ಸೊ ಅದೆಲ್ಲ ಮಾತುಕತೆ ಮಾಡ್ತಾ ಇದ್ದೆಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ರೆಲ್ಲ ಕೂತ್ಕೊಂಡು ಚೆನ್ನಾಗಿತ್ತು. ಶಿವಣ್ಣ ನಿಮ್ಮ ಈ ಮನೆಗೆ ಬರ್ತಾ ಇರ್ತಾರಾ ಹೇಗೆ? ಹಾಂ, ಖಂಡಿತಲ್ಲಿ ಬರ್ತಾ ಇರ್ತಾರೆ, ಕಾಫಿ ಟೀಗೆ ಬರ್ತಾರೆ. ಇತ್ತೀಚೆಗೆ ಬಂದಿಲ್ಲ, ಮಾಮ ಸ್ವಲ್ಪ ಬ್ಯುಸಿ ಇದ್ದಾರೆ ವರ್ಕ್, ಇಲ್ಲ ಅಂದರೆ ಫ್ರೀ ಇದ್ದಾಗ ಬಂದಿದ್ದಾರೆ ಇಲ್ಲಿ 100% ಬಂದು ಹೋಗಿದ್ದಾರೆ. ಗೃಹ ಪ್ರವೇಶಕ್ಕೆಲ್ಲ ಇದ್ದಾರೆ, ಫೋಟೋಗಳಿದೆ, ಎಲ್ಲ ಇದೆ, ಬಂದು ಹೋಗಿದ್ದಾರೆ ಮಾಮ. ಈಗಲೂ ರೀಸೆಂಟಾಗಿ ಒಂದು ಸತಿ ಬಂದು ಹೋಗಿದ್ರು ಮಾಮ, ಅಪ್ಪ ಮಾಮ ಬಂದು ಹೋಗಿದ್ರು ರೀಸೆಂಟಾಗಿ.
ಟ್ವೆಂಟಿಯಲ್ಲಿ ಲಾಕ್ಡೌನ್ ಟೈಮಲ್ಲಿ ಬಂದು ಹೋಗಿದ್ರು. ಸೊ ಬಂದು ಹೋಗ್ತಾ ಇರ್ತಾರೆ ಮಾಮ ಆಂಟಿ, ನಾನು ಹೋಗ್ತಾ ಇರ್ತಿಲ್ಲ ಕಾಫಿ ಟೀ ಕುಡಿಯೋಕ್ಕೆ, ಮಾಮ ಆಂಟಿ ಇಲ್ಲೂ ಬರ್ತಾರೆ ಕಾಫಿ ಟೀ ಕುಡಿಯೋಕ್ಕೆ. ಸೊ ನೀವು ಧನ್ಯ ಏನು ಡಿಸ್ಕಷನ್ ಮಾಡಿಕೊಂಡ್ರಿ ನಿಮ್ಮ ಸಿನಿಮಾ ಅನೌನ್ಸ್ ಆದ ತಕ್ಷಣ? ಧನ್ಯ ಏನು ಹೇಳಕ್ಕೆ ಇಷ್ಟಪಟ್ಟರು, ಹೇಳಿದ್ರು ಅಂತ? ಅವಳಿಗೂ ಭಾಳ ಖುಷಿ ಆಯಿತು. ಫೈನಲಿ ಒಂದು ಸಿನಿಮಾ ಧೀರೇನ್ಗೆ ರೆಡಿ ಆಯ್ತಲ್ಲ ಅಂತ ಭಾಳ ಖುಷಿ ಆಯಿತು ಅವಳಿಗೂ ಡೈರೆಕ್ಟರ್ ಯಾರು ಅಂತ ಗೊತ್ತಾದ ತಕ್ಷಣ, ಮತ್ತು ಪ್ರೊಡ್ಯೂಸರ್ ಮುಖ್ಯವಾಗಿ ಯಾರು ಅಂತ ಗೊತ್ತಾದ ತಕ್ಷಣ ಅವಳಿಗೆ ಭಯಂಕರ ಖುಷಿ ಆಗೋಯಿತು. ಮಾಮ ಮಾಡ್ತಾರಂತೆ, ಆಂಟಿ ಮಾಮ ಇಬ್ಬರು ಸೇರ್ಕೊಂಡು ಮಾಡ್ತಾಯಿದ್ರಂತೆ ಸಿನಿಮಾ ಧೀರೇನ್ಗೆ ಅಂತ. ಬಟ್ ನನಗೆ ಒಳಗಡೆ ತುಂಬ ಖುಷಿಯಾಗಿದೆ ಏನಂದರೆ, ಒಂದು ಅವ್ರು ಮಾಡ್ತಾಯಿದ್ರು ಅನ್ನೋ ಖುಷಿ. ನನಗೆ ಇನ್ನೊಂದೇನೆಂದರೆ, ಒಳ್ಳೆ ಡೈರೆಕ್ಟ್ರ್ ನಾನು ಕರ್ಕೊಂಡು ಹೋದೆ. ನಾನು ಆ ಒಂದು ಪ್ರೊಸೆಸ್ ಒಂದು ಕಂಪ್ಲೀಟ್ ಮಾಡಿದೆ. ಒಳ್ಳೆ ಡೈರೆಕ್ಟ್ರ್ ಒಳ್ಳೆ ಕಥೆ ತೊಗೊಂಡೋದ್ನಲ್ಲ, ಅದೊಂದು ಖುಷಿ ನನಗಾಯಿತು. ನನಗೆ ಏನೋ ಎಲ್ಲೋ ಒಂದು ಕಡೆ ನನಗೆ ಅನಿಸ್ತು, ಒಳ್ಳೆ ಕಥೆ ಅಲ್ವಾ, ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಲಿ ನಮಗೆ ಅಂತ ಎಲ್ಲೋ ಒಂದು ಕಡೆ ಅಂದ್ಕೊಳ್ತಾ ಇದ್ವಿ. ಇವರೇ ಪ್ರೊಡ್ಯೂಸರ್ ಆದ್ರಲ್ಲ ಅಂತ ಜಾಕ್ ಪಾಟ್ ಸಿಕ್ದಂಗೆ ಆಯ್ತು ನನಗಂತೂ. ನಿಜವೂ ಜಾಕ್ ಪಾಟ್ ಸಿಕ್ದಂಗೆ ಆಯ್ತು ನನಗೆ, ನಿಜವೂ ಆಂಟಿ ಮಾಮ ಸಿಕ್ಕಿದ್ದು ನನಗೆ. ಇಷ್ಟೆಲ್ಲ ಹೇಳಿದ ಮೇಲೆ ನಿಮ್ಮ ತಂದೆ ಬಗ್ಗೆ ಹೇಳಲೇಬೇಕು. ಆ ಒಂದು ಕಾಲದಲ್ಲಿ ಲೆಜೆಂಡ್ರಿ ಆ್ಯಕ್ಟ್ರು ಕೂಡ ಅವರು, ಸಾಕಷ್ಟು ಹೆಸರು ಮಾಡಿದವರು. ಸೊ ಇವತ್ತು ಮಗನ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ದೊಡ್ಡ ಪ್ರೊಡಕ್ಷನ್ ಹೌಸಿಂದ ಆಗ್ತಾ ಇದೆ, ಒಂದೊಳ್ಳೆ ಸಕ್ಸಸ್ಫುಲ್ ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಿದ್ದಾರೆ ಅಂದಾಗ ನಿಮ್ಮ ತಂದೆ ಕೊಟ್ಟಂಥ ಇನ್ಪುಟ್ಸ್ಗಳೇನು ಅಂತ? ಫಸ್ಟ್ ನಾನು ವಿಷಯ ಹೇಳಿದ್ದೆ ಅಲ್ಲಿ ಗೊತ್ತಾದ ತಕ್ಷಣ. ಫಸ್ಟ್ ನಾನು ಹೇಳಿದೆ ನಮ್ಮ ತಂದೆಗೆ, ಇಲ್ಲಿ ಮನೆಗೆ ಬಂದ್ಬಿಟ್ಟು ರಾತ್ರಿ ಅವ್ರಿಗೆ ಹೇಳಿದ್ದು ಹಿಂಗೆ. ಯಾಕಂದ್ರೆ ತಾಯಿ ಇರಲಿಲ್ಲ, ತಾಯಿ ಹೊರದೇಶಲಿದ್ರು, ಬರಬೇಕಿತ್ತು ವಾಪಸ್ಸು. ಸೊ ಅವ್ರಿಗೆ ಅಷ್ಟೊತ್ತಲ್ಲಿ ಫೋನ್ ಮಾಡೋದು ಬೇಡ, ಫಸ್ಟು ಸುಮ್ಮನೆ ಕಾಲ್ಗಿಲ್ ಸಿಕ್ಕಿಲ್ಲ ಅಂದರೆ ಗಿಬ್ರಿ ಆಗ್ತಾರೆ, ಬೇಡ ಅಂದ್ಬಿಟ್ಟು ಫಸ್ಟ್ ಬಂದು ನಮ್ಮ ತಂದೆಗೆ ಹೇಳಿದ್ದು. ಅವ್ರು ಅದೇ ನೋಡು, ಎಲ್ಲೆಲ್ಲಿ ಏನೇನು ಆಗಬೇಕು ಅಲ್ಲೇ ಆಗುತ್ತೆ ನೋಡಿ, ಅವ್ರ ಹತ್ರನೇ ಆಗಬೇಕು ಅಂತ ನಿನ್ನ ಹಣೆಯಲ್ಲಿ ಬರೆದಿತ್ತು, ಅವ್ರ ಹತ್ರನೇ ಆಗ್ತಾಯಿದೆ ಅಷ್ಟೇ. ಒಳ್ಳೆ ಒಳ್ಳೆ ಇದು ದೇವ್ರು ಕೊಟ್ಟವನೇ, ಅದೇ ಒಳ್ಳೆ ರೀತಿಲಿ ನಡ್ಕೊಂಡು ಹೋಗು ಅಷ್ಟೇ. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಕೊಂಡು ಹೋಗು ಅಷ್ಟೇ. ಇನ್ನೇನು ಅವರು ಯಾವ ಒಂದು ದೊಡ್ಡ ಇನ್ಪುಟ್ಟು ಅಂತ ಇಷ್ಟೇ, ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಂಡು ಮುಂದೆ ಹೋಗು ಅಷ್ಟೇ. ಏನು ಅಂದ್ಕೊಂಡು ಬೇಡ, ಯಾವ ಪಾತ್ರ ಕೊಟ್ಟರು ಸರಿ, ಏನು ಕೊಡಿದ್ರು ನೀನು ಆ್ಯಕ್ಟ್ ಮಾಡಿ ಬಂದು ಆ್ಯಕ್ಟ್ ಮಾಡ್ಕೊಂಡು ಹೋಗ್ತಾಯಿರು. ಏನು ತಲೆಯಲ್ಲಿ ಬೇರೆ ಏನೂ ಇಟ್ಕೊಂಬೇಡ, ನೀನು ಒಳ್ಳೆ ಕೆಲಸ ಮಾಡು ಅಷ್ಟೇ. ನಾನು ಬ್ಲಾಕ್ ಬಸ್ಟರ್ ಸಿನಿಮಾ ಕೊಡಬೇಕು, ನಾನು ಸೂಪರ್ ಹಿಟ್ ಸಿನಿಮಾ ಮಾಡಬೇಕು, ನಾನು ಹಿಂಗೆ ಮಾಡಬೇಕು, ನಾನು ಇಂಡಸ್ಟ್ರಿ ಹಂಗೆ ಮಾಡ್ತೀನಿ, ಏನು ಒಳ್ಳೆ ಸಿನಿಮಾ ಮಾಡ್ಕೊಂಡು ಮುಂದೆ ಹೋಗ್ತಾರಪ್ಪ ಅಷ್ಟೇ ಅಂತ ಅಷ್ಟೇ, ಇನ್ನೇನು ಹೇಳಿಲ್ಲ ಅವರು. ಈಗ ನಿಮ್ಮ ತಂದೆನೂ ಒಂದೊಬ್ಬರು ಆ್ಯಕ್ಟ್ರು, ನೀವು ಈಗ ಒಳ್ಳೆ ಪ್ರಾಜೆಕ್ಟಲ್ಲೇ ಕೆಲಸ ಮಾಡ್ತಿದ್ದೀರಾ. ಆ ಪ್ರಾಜೆಕ್ಟಲ್ಲಿ ರಾಮ್ಕುಮಾರ್ ಸರ್ ಇರ್ತಾರಾ ಹೇಗೆ ಅಂತ? ಇಲ್ಲ, ಅದು ಡೈರೆಕ್ಟರ್ ಸರ್ ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ. ಇಲ್ಲ, ನಮಗೂ ಆಸೆ ಇದೆ, ಕೊಟ್ಟರೆ ನೋಡೋಣ ಏನಾಗುತ್ತೆ ಅಂತ. ಅವ್ರು ಅದು ನೀವು ಸಂದೀಪ್ ಸರ್ನ ಕೇಳಬೇಕು ಏನು ಕತೆ ಅಂತ. ಸೊ ಅಲ್ಲ, ತಂದೆ ಜೊತೆ ಮಾಡಬೇಕು ಅಂತ ಆಸೆ ಇದೆ, ಶಿವಣ್ಣಮ್ಮನ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇದೆ, ನನಗೆ ಭಾರಿ ಆಸೆ ಇದೆ. ನೋಡೋಣ ಹೆಂಗೆ ಈ ಮುಂದೆ. ಅದೇ ಇವಾಗ ಒಂದು ಕರಿಯರ್ ಸ್ಟಾರ್ಟ್ ಆಗಿದೆ. ಸೊ ಅದು ಹೆಂಗೆ ತೊಗೊಂಡೋಗುತ್ತೆ ಅನ್ನೋದು ನೋಡೋಣ ಅಷ್ಟೇ. ಹೆಂಗೆ ಬರುತ್ತೆ, ಅವಕಾಶಗಳು ಹೇಗೆ ಬರುತ್ತೆ ಅನ್ನೋದು ನೋಡ್ಕೊಂಡು ಹೋಗೋಣ ಅಂತ ಅಷ್ಟೇ. ಓಕೆ, ಥ್ಯಾಂಕ್ ಯು. ಇಲ್ಲಿ ತನಕ ನಿಮ್ಮ ಸಿನಿಮಾ ವಿಚಾರ ಮಾಡಿದ್ರಿ. ಮುಹೂರ್ತ ಟೈಮಲ್ಲಿ ಸಿಗ್ತೀನಿ, ಅಲ್ಲೊಂದಿಷ್ಟು ಮಾತುಕತೆ ಮಾಡೋಣ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಧೀರೇನ್ ಆರ್ ರಾಜ್ಕುಮಾರ್ ಅವರು ಏನು ಮಾತಾಡಿದ್ರು. ಸೊ ಅವರ ಒಂದು ಲೈಫಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಪ್ರೊಡಕ್ಷನ್ ನಂಬರ್ 4 ಆಗುತ್ತೆ ಅನ್ನೋ ಒಂದು ಭರವಸೆ ಅವರಲ್ಲಿದೆ. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.